ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಅದು ಆ ಥರ ಕಂಪ್ಲೇಂಟ್ಸ್ ಎಲ್ಲ ಏನು ಬಂದಿಲ್ಲ. ಹತ್ತಿರ ಇರ್ತಕ್ಕಂಥ ಇಷ್ಟು ವಿಸಿನಿಟಿ ಒಳಗೆ ಇಷ್ಟು ಕಿಲೋಮೀಟ್ರ್ ಒಳಗೆ ಸರ್ಕಾರಿ ಶಾಲೆಗಳಿದ್ದರೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದಿದೆ. ನಾನು ಮನವಿಯನ್ನು ಕೂಡ ಎಲ್ಲ ಸದಸ್ಯರಲ್ಲೂ ಕೂಡ ನಾನು ಮಾಡ್ತೀನಿ. ಗುಣಮಟ್ಟ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮೇಲ್ದರ್ಜೆಗೆ ತರೋದಕ್ಕೆ ಈಗ KPS ಶಾಲೆಗಳನ್ನು ಮತ್ತು ಬೈಲಿಂಗ್ವಲ್ ಇರ್ಬೋದು, ಮತ್ತು LKG ಇರ್ಬೋದು, ಮತ್ತು ರಿಕ್ರೂಟ್ಮೆಂಟ್, ಯಾಕೆಂದರೆ ಯಾರು ಮಕ್ಕಳು ಬಿಟ್ಟು ಹೋಗ್ತಾರೆ ಅನ್ನೋದು ಕಾರಣ ಕೆಲಸಕ್ಕೆ ಹೆಚ್ಚು ಕಮ್ಮಿ ನಮ್ಮಲ್ಲೂ ವ್ಯವಸ್ಥೆ ಇರ್ಬೋದು. ಇದನ್ನೆಲ್ಲದನ್ನು ಕೂಡ ಮೇಲ್ದರ್ಜೆಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕೂಡ ಬಜೆಟಲ್ಲಿ 500 ಶಾಲೆ ಮಾಡಿರೋದನ್ನ ಕೊನೆಗೆ 900 ಶಾಲೆ ಮಾಡಿದ್ವಿ. ಇವಾಗ ಯಾವುದು KPS ಶಾಲೆ. ಅವಾಗ ಏನಾಗ್ತದೆ, ಇಂಥ ಶಾಲೆಗೆ ಗುಣಮಟ್ಟನೂ ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇನ್ನು ಅನೇಕ ಇದಾವ ಅಥವಾ ಮಂತ್ರಿಗಳಿಗೆ ಅಧಿಕಾರಿಗಳಿಂದ ಸರಿಯಾದ ಮಾಹಿತಿ ಸಿಕ್ಕಿಲ್ವಾ ಅನ್ನೋಂಥದ್ದು ಒಂದು ಪ್ರಶ್ನೆಯನ್ನ ನಾನು ಮಾನ್ಯ ಸಚಿವರಲ್ಲಿ ಕೇಳಬಯಸ್ತೀನಿ. ಸಚಿವರು, ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಸದಸ್ಯರು ರವಿಕುಮಾರ್ ಅವರು ಎತ್ತಿರ್ತಕ್ಕಂಥದ್ದು, ನಾವು ಯಾವುದೇ ಶಾಲೆಯಲ್ಲೂ ಕೂಡ ನಾವು ಅವರಿಗೆ ರಿನ್ಯೂವಲ್ ಮಾಡಬೇಕಾದ್ರೂ ಕೂಡ ನಾವು ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿರ್ತೀವಿ. ಏನಂತ ಹೇಳಿದರೆ, ಕನ್ನಡ ಭಾಷೆಯನ್ನು ಕಲಿಸಲೇಬೇಕು ಅಂಥೇಳಿ ಮುಚ್ಚಳಿಕೆಯನ್ನು ನಮಗೆ ಗಮನಕ್ಕೆ ಬಂದಾಗ, ಯಾಕೆಂದರೆ ಕೆಲವು ಸತಿ ಏನಾಗಿದೆ, ಬೆಂಗಳೂರಲ್ಲೂ ಕೂಡ ಅವ್ರೇನು ಪ್ರಶ್ನೆಯನ್ನು ಹಾಕಿದ್ದಾರೆ, 2 ಶಾಲೆ ಬಿಟ್ಟು 2 ಶಾಲೆನ ಇನ್ನೂ ಬೇರೆ ಕಡೆನೂ ಕಲಿಸಿರೋದಿಲ್ಲ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದರೆ, ಅವ್ರು ಮುಚ್ಚಳಿಕೆ ತಗೊಂಡು ಅವ್ರ ಕನ್ನಡ ಭಾಷೆಯನ್ನು ಏನಾದ್ರು ಹೇಳಲಿಲ್ಲ ಅಂದರೆ, ಹೇಳ್ಕೊಡ್ಲಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ, ಅವ್ರ ಮೇಲೆ ತೀಕ್ಷ್ಣವಾಗಿರ್ತಕ್ಕಂಥ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ನಿರ್ದಾಕ್ಷಿಣ್ಯವಾಗಿ ನಾವು ತಗೊಳ್ತೀವಿ. ಒಂದು ಅದ್ರ ಜೊತೆಗೆ ತಾವೇನಂತ ಕೇಳಿದ್ರಿ, ಇದಿಷ್ಟೇನಾ ಇನ್ನೂ ಅಂತ ಹೇಳಿ, ನಾವು ಯಾವ್ಯಾವಾಗ ನಮಗೆ ಏನಾದ್ರು ಕಂಪ್ಲೇಂಟ್ ಬಂದಾಗ, ಫಾರ್ ಎಕ್ಸಾಂಪಲ್ ಸೋಫಿಯಾ ಸ್ಕೂಲ್ ಅಂತಲೂ ಕೂಡ, ಯಾಕಂದರೆ ನಾನು ಹೆಸರು ಹೇಳಬಾರ್ದು, ಬಟ್ ಆದರೂ ಕೂಡ ಅದು ಮಾಧ್ಯಮದಲ್ಲೆಲ್ಲ ತಮಗೆ 1 ವರ್ಷದ ಮುಂಚೆ ಬಂದಾಗ ಅಧಿಕಾರಿಗಳನ್ನೆಲ್ಲ ಕಳಿಸಿ ನಾವೆಲ್ಲ ಚೆಕ್ ಮಾಡಿದಾಗ ಅವ್ರ ಪಾಡಿಗೆ ಅವರು ಕರೆಕ್ಟಾಗಿ ಅದನ್ನೆಲ್ಲ ನಡೆಸ್ತಾ ಇದ್ರು. ಏನಾಗ್ತದೆ, ಹೊರಗಡೆಗೆ ಯಾರಾದರೂ ಬೇರೆ ಒಂದು ವಿಚಾರಕ್ಕೆ ಬಂದಾಗ ಈ ಥರ ಆನ್ಗೋಯಿಂಗ್ ಆಗಿ ನಡೀತಾ ಇರ್ತದೆ. ಆದರೆ ನಮ್ಮ ಗಮನಕ್ಕೆ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಇವೆರಡಿದೆ. ಮತ್ತೆ ಏನಾದರೂ ಇನ್ನೂ ಕೂಡ ಸೀರಿಯಸ್ ಆಗಿ ನಾವು ಚೆಕ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಾದ್ರು ಮಾಡಬೇಕಂತ ಹೇಳಿದರೆ, ಮತ್ತು ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವುದಾದ್ರು ಒಂದು ಕಂಪ್ಲೇಂಟ್ ಬಂದಾಗಲೂ ಕೂಡ ಅದನ್ನು ಹಗುರವಾಗಿ ತಗೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಭಾಷೆಯನ್ನು ಕಾಪಾಡ್ತಕ್ಕಂಥದ್ದು ಶಾಲೆ ಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಅದು ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನು 100 ನಾವು ಮಾಡ್ತೀವಿ. ಯಾವುದಾದ್ರೂ ಆ ಥರ ಇದ್ದರೂ ಕೂಡ ನಮಗೆ ಹೇಳಿ, ನಾವು ಅದನ್ನು ಆ್ಯಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಯಾಕೆಂದರೆ ಉದಾಹರಣೆ ಒಂದು ಶಾಲೆದು, ಯಾಕೆಂದರೆ ಬರ್ತಾ ಇರುತ್ತೆ ಆನ್ಗೋಯಿಂಗ್ ಆಗಿ. ಮಾನ್ಯ ಸದಸ್ಯರಲ್ಲೂ ಕೂಡ ಮನವಿ ಮಾಡ್ತೀನಿ, ಯಾಕೆಂದರೆ ಹೇಳ್ತಾ ಇರ್ತಾರೆ, ಅದು ದ್ವೇಷದಲ್ಲೂ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಇರ್ಬೋದು. ನಾವು ಹಿಂಗಾದಾಗ ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರ್ಸ್ನ ಕಳಿಸಿ ಕರೆಕ್ಟಾಗಿ ಹೋಗಿ ಅದನ್ನು ಏನೇನು ಅಂಥೇಳಿ ಚೆಕ್ ಮಾಡಿ, ಮಕ್ಕಳ ಹತ್ರನೂ ಕೂಡ ಚರ್ಚೆ ಮಾಡಿ ಮಾಹಿತಿ ತೊಗೊಂಡು, ಉದಾಹರಣೆ ನಾನು ಏನು ಒಂದು ಸೋಫಿಯಾ ಸ್ಕೂಲ್ ಹೇಳಿದೆ, ಇದನ್ನು ಮಾಡಿರ್ತಕ್ಕಂಥ ಮಾಧ್ಯಮದಲ್ಲೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಬಂತು ಮಾನ್ಯ ಅಧ್ಯಕ್ಷ. ಅದನ್ನೆಲ್ಲದೂ ಕೂಡ ತೀಕ್ಷ್ಣವಾಗಿ ನಾವು ತಗೊಳ್ತೀವಿ. ಎಲ್ಲ ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ, ಯಾಕೆಂದರೆ ಮುಚ್ಚಳಿಕೆನೂ ಕೂಡ ಅವ್ರು ಬರೆದ ಮೇಲೇ ಅವರಿಗೆ ರಿನ್ಯೂವಲ್ ಸಿಗೋದು, ಇಲ್ಲಾಂದ್ರೆ ಸಿಗೋದಿಲ್ಲ. ಕೆಲವರಿಗೆ ಕನ್ನಡ ಅಕ್ಷರಗಳು ಬರೆಯಕ್ಕೆ ಬರಲ್ಲ, ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಕನ್ನಡ ಕಾಗುಣಿತ ಬರೆಯಕ್ಕೆ ಬರೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳುವಂಥ ಸಂಧಿಗಳು ಬೇರೆ ಉಳಿತು. ಆದರೆ ಇಂಥ ಪರಿಸ್ಥಿತಿನಲ್ಲಿದೆ, ಈ ಅಧಿನಿಯಮಗಳನ್ನು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಮಾನ್ಯ ಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ.